ಇತ್ತೀಚೆಗಷ್ಟೇ ಮುಂಬೈನ ಒಂದು ಪ್ರಕರಣ ಕಲ್ಲಂಗಡಿ ಹಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ವಿ. ಅದರಲ್ಲಿ ಕಲ್ಲಂಗಡಿ ನಿರ್ದೋಷಿ ಅಂತ ಪ್ರಕಟವಾಗಿತ್ತು. ಬಟ್ ಇದೀಗ ಕಲ್ಲಂಗಡಿ ಹಣ್ಣಿಗೆ ದೇಶದಲ್ಲಿ ಮತ್ತೊಬ್ಬರು ಬಲಿಯಾಗಿದ್ದಾರೆ ಅನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ. ಮತ್ತೊಮ್ಮೆ ಆರೋಪಿ ಸ್ಥಾನದಲ್ಲಿ ಕಲ್ಲಂಗಡಿ ಹಣ್ಣು. ದೇಶದಲ್ಲಿ ಮತ್ತೊಬ್ಬರು ಬಲಿ. ಕಲ್ಲಂಗಡಿ ಹಣ್ಣಿಗೆ ಮತ್ತೊಮ್ಮೆ ಆರೋಪಿ ಸ್ಥಾನದಲ್ಲಿ ಕಲ್ಲಂಗಡಿ ಹಣ್ಣಿದೆ. ಕಲ್ಲಂಗಡಿ ಹಣ್ಣಿಗೆ ಬಲಿ ಸರಣಿ ಮುಂದುವರಿಕೆ. ಕಲ್ಲಂಗಡಿ ಹಣ್ಣು ಸೇವಿಸಿ 43 ವರ್ಷದ ವ್ಯಕ್ತಿ ಸಾವು. ಮಧ್ಯಪ್ರದೇಶದ ಇಂದ್ರಕುಮಾರ್ ಪರಿಹಾರ್ ಸಾವು. ಇಂದ್ರಕುಮಾರ್ ಪುತ್ರ ಕೂಡ ಅಸ್ವಸ್ಥ, ಸ್ಥಿತಿ ಗಂಭೀರ. ಊಟದ ಬಳಿಕ ತಂದೆ ಮಗನ ಉದರದಲ್ಲಿ ಉರಿ ಕಾಣಿಸಿಕೊಂಡಿದೆ. ಉದರದ ಉರಿ ಶಮನಕ್ಕೆ ಬೆಳಗ್ಗೆ ಕಲ್ಲಂಗಡಿ ಹಣ್ಣು ಸೇವನೆ ಮಾಡಿದ್ದಾರೆ. ಆರೋಗ್ಯ ಸುಧಾರಿಸದ ಕಾರಣ ಇಬ್ಬರು ಆಸ್ಪತ್ರೆಗೆ ದಾಖಲು. ಮಾರ್ಗ ಮಧ್ಯೆಯೇ ಇಂದ್ರಕುಮಾರ್ ಪರಿಹಾರ್ ಸಾವು. ಇಂದ್ರಕುಮಾರ್ ಮರಣೋತ್ತರ ಪರೀಕ್ಷೆಯ ವರದಿ ಬಾಕಿ ಇದೆ. ವಿಶೇಷ ಅಂದ್ರೆ ಕಲ್ಲಂಗಡಿ ಸೇವನೆಗೂ ಮುನ್ನ ಇಬ್ಬರು ಅಸ್ವಸ್ಥ ಆಗಿದ್ರು. ಹೀಗಾಗಿ ಇಂದ್ರಕುಮಾರ್ ಸಾವಿಗೆ ಕಲ್ಲಂಗಡಿ ಅಲ್ಲ ಎಂದು ವೈದ್ಯರ ಪ್ರಾಥಮಿಕ ವರದಿ ಇದೆ. ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಅಸಲಿ ಸತ್ಯ ಬಹಿರಂಗ. ಇತ್ತೀಚೆಗೆ ಮುಂಬೈ 4, ಜಾರ್ಖಂಡ್ನ ಒಬ್ಬರು ಬಲಿಯಾಗಿದ್ರು. ಈ 5 ಸಾವುಗಳಿಗೆ ಕಲ್ಲಂಗಡಿ ಕಾರಣ ಎಂದು ಆರಂಭದಲ್ಲಿ ಹೇಳಲಾಗಿತ್ತು. ಆದರೆ ಎಫ್ಎಸ್ಎಲ್ ರಿಪೋರ್ಟ್ ಕಲ್ಲಂಗಡಿ ನಿರ್ದೋಷಿ ಎಂದಿತ್ತು. ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಂದ್ರೆ ಇದು ಕಲ್ಲಂಗಡಿ ಹಣ್ಣು ಸೇವನೆ ಮಾಡೋಕ್ಕಿಂತ ಮುನ್ನನೇ ಇವರಿಬ್ರು ಅಸ್ವಸ್ಥ ಆಗಿದ್ರು ಅನ್ನುವಂಥದ್ದು ತಿಳಿದು ಬಂದಿದೆ. ಅದಾದ ನಂತರ ಉದರದ ಉರಿ ಊದ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಕಲ್ಲಂಗಡಿ ಹಣ್ಣನ್ನ ಸೇವನೆ ಮಾಡ್ತಾರೆ. ಬಟ್ ಇಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಹೇಳ್ತಾ ಇರುವಂಥದ್ದು ವೈದ್ಯರು ಕಲ್ಲಂಗಡಿ ಇಲ್ಲಿ ಯಾವುದೇ ರೀತಿಯಾದಂಥ ಕಲ್ಲಂಗಡಿಯಿಂದ ತೊಂದರೆ ಇಲ್ಲ ಅಂತ. ಯಾಕಂದರೆ ಕಲ್ಲಂಗಡಿ ಸೇವನೆಗೂ ಮುನ್ನ ಅವರು ಅಸ್ವಸ್ಥ ಆಗಿದ್ರು ಅನ್ನುವಂಥ ಇನ್ಫಾರ್ಮೇಷನ್. ಸೊ ಹಾಗೆ ಇದುವರೆಗೂ ಕೂಡ ನೋಡಿ ಕಲ್ಲಂಗಡಿ ಹಣ್ಣನ್ನು ಸೇವಿಸಿ ಈ ರೀತಿಯಾಗಿ ಸಾವಾಗಿದೆ, ಕಲ್ಲಂಗಡಿ ಹಣ್ಣು ತಿಂದುಬಿಟ್ರೆ ಸಾವಾಗ್ಬಿಡುತ್ತೆ ಅನ್ನುವಂಥದ್ದು ಎಲ್ಲಿ ಇಲ್ಲ. ಕಲ್ಲಂಗಡಿ ಹಣ್ಣಿಗೆ ಅದರದ್ದೇ ಆದಂಥ ಪುರಾತನ ಕಾಲದಿಂದನೂ ಕೂಡ ಅದರದೇ ಆದಂಥ ಒಂದು ಪ್ರತಿಷ್ಠೆಯನ್ನು, ನಾವು ಯಾವುದೇ ಒಂದು ಫಲಹಾರಗಳನ್ನು ಸೇವನೆ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಅದರದೇ ಆದಂಥ ಒಂದು ಅದಕ್ಕೆ ದಾಖಲೆ ಇದೆ, ಪ್ರತಿಷ್ಠೆಗಳಿದ್ದಾವೆ. ಬಟ್ ಹೀಗಾಗಿ ಎಲ್ಲ ವೈದ್ಯರು ಕೂಡ ಹೇಳುವಂಥದ್ದು ಅದೇ, ಫ್ರೂಟ್ಸನ್ನು ಅಂದರೆ ಹಣ್ಣುಗಳ ಸೇವನೆ ಮಾಡಬೇಕು ಅಂತ. ಬಟ್ ಅದರ ಒಂದು ಲಿಸ್ಟ್ನಲ್ಲಿ ಕಲ್ಲಂಗಡಿ ಹಣ್ಣು ಸಹಿತ ಇದೆ. ಕಲ್ಲಂಗಡಿ ಹಣ್ಣಿನ ವಿಚಾರಕ್ಕೆ ನಾವು ಮಾತನಾಡೋದಾದರೆ ಇಲ್ಲಿ ಮೇಲ್ನೋಟಕ್ಕೆ ಕಲ್ಲಂಗಡಿ ಹಣ್ಣು ಅಂತ ತಿಳಿದು ಬಂದರೂ ಕೂಡ ಪ್ರಾಥಮಿಕ ವರದಿಯಲ್ಲಿ ಡಾಕ್ಟರ್ ಹೇಳಿಬಿಟ್ಟಿರುವಂಥದ್ದು ಕಲ್ಲಂಗಡಿ ಹಣ್ಣು ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಅದಕ್ಕಿಂತ ಮುನ್ನ ಇಬ್ಬರು ಅಸ್ವಸ್ಥ ಆಗಿದ್ರು ಅಂತ. ಇದು ವರದಿ ಇನ್ನು ಬರಬೇಕಾಗಿರುವಂಥದ್ದು. ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಆ ಪರೀಕ್ಷೆಯಲ್ಲಿ ಏನು ತಿಳಿದು ಬರುತ್ತೋ ಅದು ಕೂಡ ಅಲ್ಲಿ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಕಲ್ಲಂಗಡಿ ಹಣ್ಣು ಸೇವಿಸಿದ್ದಕ್ಕೆ ಸಾವಾಗ್ಬಿಟ್ಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಬಟ್ ವರದಿಯ ನಂತರ ಸತ್ಯಾಂಶ ಹೊರಬೀಳುತ್ತೆ. ಈ ಹಿಂದೆ ನೋಡಿ ಮುಂಬೈನ 4 ಸಾವು ಏನಾಗುತ್ತೆ ಅಲ್ಲ, ಅದೊಂದು ದೊಡ್ಡ ಸಂಚಲನ ಮೂಡಿಸಿತ್ತು. ಅಂದರೆ ನಾನ್ ವೆಜ್ ತಿಂದ ತಕ್ಷಣ ನಾವು ಕಲ್ಲಂಗಡಿ ಹಣ್ಣು ತಿನ್ನಬಾರ್ದಪ್ಪ, ತಿಂದರೆ ಈ ರೀತಿಯಾದಂಥ ಸಮಸ್ಯೆ ಆಗುತ್ತೆ, ಸಾವಿನವರೆಗೂ ಕೂಡ ಆಗ್ಬೋದು ಅಂತ. ಬಟ್ ಇಲ್ಲಿ ಬಿರಿಯಾನಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ, ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಇಲ್ಲಿ ಯಾರೋ ಕೃತಕವಾಗಿ ಏನಾದರೂ ಆ್ಯಡ್ ಮಾಡಿದಾರಾ ಅನ್ನುವಂಥ ಅನುಮಾನಗಳು ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ಕಲ್ಲಂಗಡಿ ನಿರ್ದೋಷಿ ಅಂತ ಹೇಳಲಾಗಿತ್ತು. ಯಾರೋ ಮತ್ತೊಬ್ಬ ಥರ್ಡ್ ಪರ್ಸನ್ಸು ಇದರಲ್ಲಿ ಏನಾದರೂ ವಿಷಯವನ್ನು ಸೇರಿಸಿದಾರಾ ಅನ್ನುವಂಥ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗಿತ್ತು. ಸೊ ಅದೇ ರೀತಿಯಾಗಿ ಈಗ ಇಬ್ಬರು ಆರೋಗ್ಯದಲ್ಲಿ ಮುಂಚೆನೇ ಅಸ್ವಸ್ಥ ಆಗಿರುತ್ತಾರೆ. ಉದರದ ಉರಿ ಊದ್ತಾ ಇತ್ತು ಅಂತ ತಕ್ಷಣ ಇನ್ಸ್ಟೆಂಟ್ ಆಗಿ ನಾವು ಕಲ್ಲಂಗಡಿ ಹಣ್ಣು ತಿಂದುಬಿಟ್ರೆ ಅದು ಕಡಿಮೆ ಆಗಿಬಿಡುತ್ತೆ ಅನ್ನುವಂಥದ್ದು ಸುಳ್ಳು. ಯಾಕಂದರೆ ಈಗ ಮುನ್ನೆಚ್ಚರಿಕೆ ಕ್ರಮಗಳಂತ ಇರುತ್ತೇವೆ ನಾವು ಯಾವುದೇ ಆಹಾರವನ್ನು ಸೇವಿಸಬೇಕು ಅಂತ ಅಂದರೆ. ಹಾಗಾಗಿ ಸರ್ವರೋಗಕ್ಕೂ ಆಹಾರ ಸಹಿತ ಮದ್ದು ಅಂತ ಹೇಳ್ಬೋದು. ಅಂದರೆ ಆಹಾರದ ಮಿತ ಯಾವ ಮಟ್ಟಿಗೆ ನಾವು ಸೇವಿಸ್ತೀವಿ, ಎಷ್ಟು ಮಟ್ಟಿಗೆ ಸೇವನೆ ಮಾಡಬೇಕು, ಯಾವುದನ್ನು ಹೇಗೆ ಸೇವನೆ ಮಾಡಬೇಕು ಅನ್ನುವಂಥದ್ದು ಊಟ ಬಲ್ಲವನಿಗೆ ಯಾವುದೇ ರೀತಿಯಾದಂಥ ರೋಗ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಮಿತವ್ಯಯವಾಗಿ ತಿನ್ನಬೇಕಾಗುತ್ತೆ. ಅದಕ್ಕಿಂತ ಮುನ್ನ ಉದರದ ಊತ ಇತ್ತು ಅಂದ ತಕ್ಷಣ ಅಲ್ಲಿ ಮುಂಚೆನೇ ಏನೆಲ್ಲ ಸಮಸ್ಯೆ ಆಗಿತ್ತು ಅವರ ಆರೋಗ್ಯದಲ್ಲಿ ಅದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡು ಬರುತ್ತೆ. ಸೊ ಹೀಗಾಗಿ ಸದ್ಯಕ್ಕೆ ಮಾತ್ರ ಕಲ್ಲಂಗಡಿಯ ಹಣ್ಣು ಮೇಲೆ ಈ ರೀತಿಯಾದಂಥ ಆರೋಪ ಇರುವಂಥದ್ದು.
ಬಟ್ ಪ್ರಾಥಮಿಕ ವರದಿಯಲ್ಲಿ ಡಾಕ್ಟರ್ ಸಹಿತ ಹೇಳಿದ್ದಾರೆ ಯಾವುದೇ ರೀತಿಯಾದಂಥ ಕಲ್ಲಂಗಡಿಯಲ್ಲಿ ನಿರ್ದೋಷಿ ಕಲ್ಲಂಗಡಿ ಎಲ್ಲ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ. ಬಟ್ ಮರಣೋತ್ತರ ಪರೀಕ್ಷೆಯ ಬಳಿಕ ಸತ್ಯಾಂಶ ತಿಳಿದು ಬರುತ್ತೆ.